ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಮಾನವೀಯತೆಯ ನೆಲೆಯಿಂದ ಓಕೆ ಈಗ ಇಷ್ಟು ಮಟ್ಟಕ್ಕೆ ಇಸ್ರೇಲ್ ಬೆಳೆದಿದೆ. ಈಗ ಇದು ತಿಂದ ಮನೆಗೆ ಕನ್ನ ಹಾಕೋದು ಅಂತೇಳಿ ಇದರ ಅರ್ಥ ಅಲ್ಲ. ಇದಕ್ಕೆ ನಿಮ್ಮ ಉತ್ತರ ಏನು? ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಪ್ಯಾಲೆಸ್ಟೈನಿಯನ್ನರು ಯಹೂದಿಗಳಿಗೆ ಮಾನವೀಯತೆಯ ಆಧಾರದ ಮೇಲೆ ಜಾಗವನ್ನು ಕೊಟ್ಟರು. ನನಗೆ ಅಂದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದಕ್ಕಿಂತ ದೊಡ್ಡ ಜೋಕ್ ಇನ್ಯಾವುದು ಅಂತ. ಯಹೂದಿಗಳಿಗೆ ಯಾವತ್ತು ಪ್ಯಾಲೆಸ್ಟೈನಿಯನ್ನರು ಸ್ವಾಗತ ಕೊಟ್ಟರು? ಯಾವತ್ತು ಬನ್ನಿ ಇಲ್ಲಿಗೆ ಅಂತ ಹೇಳಿದ್ರು? ಹೇಳಿ, ಒಂದು ಉದಾಹರಣೆ ಹೇಳಿ ನನಗೆ, ಮಾನವೀಯತೆಯ ಆಧಾರದ ಮೇಲೆ ಜಾಗ ಕೊಟ್ಟರು ಅಂತ. ಅಲ್ಲ ಸರ್, ಆ ಟೈಮಲ್ಲಿ ಏನು ಒಂದು ಉದಾಹರಣೆ ಕೊಡಿ. ಪ್ಯಾಲೆಸ್ಟೈನಿಯನ್ ಬಂದಾಗ ಸರ್ ಅವರು ಬಂದ್ರಲ್ಲ, ಪ್ಯಾಲೆಸ್ಟೈನ್ ಅನ್ನು ಆಳ್ತಾ ಇದ್ದಂಥವ್ರು ಯಾರೋ? ಯಹೂದಿಗಳಿಗೆ ತುಂಬ ದೌರ್ಜನ್ಯ ಆಗಿದೆ. ಒಂದು ನಿಮಿಷ ಯಹೂದಿಗಳಿಗೆ ತುಂಬ ದೌರ್ಜನ್ಯ ಆಗಿದೆ, ಬನ್ನಿ ನಮ್ಮ ಜೊತೆಗೆ ಬದುಕು ಬನ್ನಿ ಅನ್ನುವಂಥ ಒಂದು ಆಹ್ವಾನ ಕೊಟ್ಟಿದ್ರು ಅನ್ನೋದಕ್ಕೊಂದು ಉದಾಹರಣೆ ಇದ್ದರೆ ನಮಗೆ ಕೊಡಿ ದಯವಿಟ್ಟು. ಸೂಪರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಒಂದು ನಿಮಿಷ 3,500 ಇತಿಹಾಸ ಮಾತಾಡ್ತಾ ಹೋಗ್ಲಾ ನಾನು? 3,500 ವರ್ಷಗಳ ಇತಿಹಾಸವನ್ನು ಮಾತಾಡ್ತಾ ಹೋಗ್ಲಾ? ಓಪನ್ ಸವಾಲ್ ಬಂದ್ಬಿಡಿ ಸಮಯವನು ತಾಕಿದ್ದೆ ಕೇಳಿ ಅವನ್ನ. ಮೀಟರ್ ಬೇಕು, ಮೀಟರ್ ಸರ್. ಆಗ ನೋಡ್ತಾ ಇದ್ರೆ ಆ ಇತಿಹಾಸಕ್ಕೆ ಹೋದ್ರೆ ಎಲ್ಲರೂ ಆಳ್ವಿಕೆ ಮಾಡಿದ್ದಾರೆ ಸರ್, ಬೇರೆ ಬೇರೆಯವರು. ಹಂಗೆ ಇವರು ಆ ಟೈಮಲ್ಲಿ ಬಂದಾಗ ಒಂದು ನಿಮಿಷ ಮಾನವೀಯತೆ ಆಧಾರದ ಮೇಲೆ ಜಾಗ ಕೊಟ್ಟರು. ಮಾನವೀಯತೆ ಆಧಾರದ ಮೇಲೆ ಜಾಗ ಕೊಟ್ಟವ್ರು ಹೆಂಗೆಲ್ಲ ಹೊಡೆಸ್ಕೊಂಡಿದ್ದಾರೆ ಅಂತ ಇಂಡಿಯಾದ ಉದಾಹರಣೆಗಳನ್ನು ನಾನು ಸಾಲ ಕೊಡ್ತೀನಿ ನಿಮಗೆ. ಅದು ಮಾನವೀಯತೆ ಆಧಾರದ ಮೇಲೆ ಜಾಗ ಕೊಟ್ಟಿದ್ದು. ಇಂಡಿಯಾ ಹೆಂಗೆ ಹೊಡೆಸ್ಕೊಂತು, ಅಂತಿಮವಾಗಿ ದೇಶ ವಿಭಜನೆಯಾಗಿ ಹೆಂಗೆ 1/3 ಆಫ್ ಇಂಡಿಯಾ ನಾವು ಕಳ್ಕೊಂಡ್ವಿ ಅನ್ನೋದ್ರ ಉದಾಹರಣೆಯನ್ನು ನಾನು ಕೊಡ್ತೀನಿ. ಮಾನವೀಯತೆ ಆಧಾರದ ಮೇಲೆ ಕೊಟ್ಟಿದ್ದಲ್ಲ. ಯಹೂದಿಗಳ ದಿಕ್ಕಾಪಾಲಾಗಿ ಹೋದರು, ಜರ್ಮನಿಯಲ್ಲಿ ಅನುಭವಿಸಬಾರದನ್ನು ಅನುಭವಿಸಿದ್ರು ಹಿಟ್ಲರ್ ಕೈಯಲ್ಲಿ. ದೇಶ ಬಿಟ್ಟು ಹೋದಾಗಲೂ ಯಹೂದಿಗಳದ್ದು ಅದರ ಒಂದು ಮಂತ್ರ ಬರುತ್ತದೆ, ನಾನು ಜೆರುಸಲಮ್ಮನ್ನು ಮರೆತ ದಿವಸ ನನ್ನ ಬಲಗೈ ತನ್ನ ಕೌಶಲ್ಯವನ್ನು ಮರೆತು ಬಿಡಲಿ ಅಂತ. ಅಂದರೆ ನಾನು ಕೆಲಸ ಮಾಡೋ ಅರ್ಹತೆನೇ ಕಳ್ಕೊಂಡ್ಬಿಡಲಿ, ಜೆರುಸಲಮ್ ನನ್ನ ಮನಸ್ಸಿನಲ್ಲಿ ಮರೆಯಾದರೆ ಅಂತ ಆ ಮಂತ್ರ ಹೇಳ್ಕೊಂಡು ಜೀವನ ಮಾಡಿದ್ರು ಅವರು. ಅಲ್ಲಿ ಯಾವತ್ತೋ ಒಂದು ದಿವಸ ನಾವು ಜೆರುಸಲಮ್ಗೆ ವಾಪಸ್ ಹೋಗ್ತೀವಿ, ನಮ್ಮ ನಾಡನ್ನು ನಾವು ಕಟ್ಕೊಳ್ತೀವಿ. ಬಂದಿದ್ದು ಹೆಂಗೆ? ಯಹೂದಿಗಳು ಎಲ್ಲಿ ಹೋಗ್ತಾರಲ್ಲಿ ವ್ಯಾಪಾರ ಮಾಡ್ತಾರೆ ಅವರು. ದಟ್ ಈಸ್ ನಾಟ್ ಅ ಫೈಟಿಂಗ್ ಟ್ರೈಬ್. ಯುದ್ಧ ಮಾಡೋ ಅನಿವಾರ್ಯತೆಗೆ ಈಗ ಬಿದ್ದಿದ್ದಾರೆ. ಯುದ್ಧ ಮಾಡಿ ಅನುಭವ ಇಲ್ಲದೆ ಇರುವಂಥ ಟ್ರೈಬ್ ಅದು. ಯುದ್ಧ ಮಾಡಿ ಅನುಭವ ಇಲ್ಲದೆ ಇರುವಂಥ ಜನಾಂಗ ಅದು. ವ್ಯಾಪಾರ ಮಾಡ್ಕೊಂಡಿದ್ದಂಥವರು. ಆ ವ್ಯಾಪಾರದ ದುಡ್ಡಿನಲ್ಲಿ ಬಂದು ಜಾಗಗಳನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರು 1920ಯಲ್ಲಿ. ಫಂಡ್ ರೇಸ್ ಮಾಡಿದ್ರು ಜಾಗ ಖರೀದಿ ಮಾಡೋದಕ್ಕೆ. ಜಾಗ ಖರೀದಿ ಮಾಡಿದ್ರು. ಖರೀದಿ ಮಾಡ್ತಾ ವಿಸ್ತರಿಸ್ತಾ ಹೋದರು. ಫೈನಲಿ 1947ನಲ್ಲಿ 2 ನೇಷನ್ ಥಿಯರಿ ಅಂತ ಬಂತು. ಇಷ್ಟು ಜಾಗ ಪ್ಯಾಲೆಸ್ಟೈನದ್ದು, ಇಷ್ಟು ಜಾಗ ಇಸ್ರೇಲಿಂದು ಅಂತ. ಅದನ್ನು ಇಸ್ರೇಲ್ ಒಪ್ಕೊಂತು, ಪ್ಯಾಲೆಸ್ಟೈನ್ ಒಪ್ಕೊಳ್ಳಿಲ್ಲ. ಇತಿಹಾಸ ಹೌದಾ? ಇಸ್ರೇಲ್ ಒಪ್ಕೊಂತು ಅದನ್ನು, ಪ್ಯಾಲೆಸ್ಟೈನ್ ಒಪ್ಕೊಳ್ಳಿಲ್ಲ. ಪ್ಯಾಲೆಸ್ಟೈನ್ಗೆ ಕೊಟ್ಟಂಥ ಜಾಗಗಳು ಫಲವತ್ತಾಗಿತ್ತು. ಇಸ್ರೇಲಿಗೆ ಕೊಟ್ಟಂಥ ಜಾಗದ ಪೈಕಿ ಅರ್ಧಕ್ಕರ್ಧ ಜಾಗ ಮರುಭೂಮಿಯಾಗಿತ್ತು. ಸ್ಟಿಲ್ ವಿ ಆರ್ ಓಕೆ. ಮಾನವೀಯತೆ ಆಧಾರದ ಮೇಲೆ ಯಾರಿಗಿರಿ ಜಾಗ ಕೊಟ್ಟರು? ಯಾವ ಮಾನವೀಯತೆ ಆಧಾರದ ಮೇಲೆ ಜಾಗ ಕೊಟ್ಟರು? ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಸರ್, ಆ ಟೈಮಲ್ಲಿ ಅವರು ವ್ಯಾಪಾರ ಮಾಡಕ್ಕೆ ಕೊಟ್ಟಿಲ್ಲ ಅಂದ್ರೆ ಯಹೂದಿಗಳು ಅಲ್ಲಿಂದ ಹೊರಗೆ ಯಾಕೆ ಹೋದ್ರು ಹೇಳಿ ನನಗೆ? ಬೆಳಿತಿದ್ರ ಆ ಟೈಮಲ್ಲಿ? ಯಹೂದಿಗಳು ಅಲ್ಲಿಂದ ಹೊರಗೆ ಯಾಕೆ ಹೋದ್ರು ಹೇಳಿ? ಆ ನೆಲದಿಂದ ಹೊರಗೆ ಯಾಕೆ ಹೋಗೋ ಸನ್ನಿವೇಶ ಬಂತವ್ರಿಗೆ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಲ್-ಅಕ್ಸಾ ಮಾಸ್ಕ್ ಅಂತ ಏನು ಕರಿತೀವಲ್ಲ, ಅದರ ಪಕ್ಕದಲ್ಲಿ ವೆಸ್ಟರ್ನ್ ವಾಲ್ ಅಂತ ಒಂದು ವಾಲ್ ಇದೆ, ಒಂದು ಗೋಡೆ. ಆ ಗೋಡೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆ ಗೋಡೆ ಏನದು? ಆ ಗೋಡೆ ಏನು? ವಾಟ್ ಈಸ್ ದಟ್ ವಾಲ್? ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಹೇಳ್ರಿ, ಆ ವಾಲ್ ಏನದು? ಯಾಕೆ ಒಂದು ಖಾಲಿ ಗೋಡೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಅವರು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.